ಮೂರರಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ ಮೇಲೆ ಈ ಹಿಂದೆ ದಾಳಿಯನ್ನ ಇರಾನ್ ಮಾಡಿತ್ತು. ಈಗ ಇರಾನ್ ಮೇಲೆ ಇಸ್ರೇಲ್ ಪೂರ್ವ ನಿಯೋಜಿತವಾದ ದಾಳಿಯನ್ನು ಮಾಡಿದೆ. ಒಂದು ತಿಂಗಳ ಹಿಂದೆಯೇ ತಯಾರಿಯನ್ನ ಮಾಡಿತ್ತು. ಒಂದು ತಿಂಗಳ ನಂತರ ತಯಾರಿಯ ನಂತರವೇ ಇರಾನ್ ಅನ್ನ ಟಾರ್ಗೆಟ್ ಮಾಡಿದೆ ಇಸ್ರೇಲ್ನ ಒಳಹೊಕ್ಕು ಬೇಟೆಯಾಡಲು ಇರಾನ್ನ ಒಳಹೊಕ್ಕು ಬೇಟೆಯಾಡಲು ಮುಂದಾಗುವುದಕ್ಕೆ ಒಂದು ತಿಂಗಳ ಹಿಂದೆಯೇ ತಯಾರಿಯನ್ನ ಮಾಡಿಕೊಂಡಿತ್ತು. ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಬೆನ್ನೆಲುಬಾದ ಅಮೆರಿಕವು ಕೂಡ ಖಮೇನಿಯನ್ನ ಮುಗಿಸಬೇಕು ಅಂತ ಹೇಳಿ ನಾನಾ ಪ್ರಯತ್ನವನ್ನ ಮಾಡ್ತಾ ಇದೆ. ಇರಾನ್ನ ಸುತ್ತಲೂ ಕೂಡ ತನ್ನ ನೆಲೆಗಳನ್ನ ಭದ್ರಗೊಳಿಸಿಕೊಂಡಿದೆ. ಯಾವುದೇ ಒಂದು ಸಮಯದಲ್ಲಾದ್ರೂ ಕೂಡ ಅಮೆರಿಕ ಏನಾದ್ರೂ ಮತ್ತೆ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಯಿತು ಅಂತ ಹೇಳಿ ಆದ್ರೆ ಇರಾನ್ಗೆ ಇನ್ನಷ್ಟು ಕಠಿಣ ಆಗುತ್ತೆ. ಆದ್ರೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹೇಳಿದ್ರು, ನೀವು ಒಂದು ವೇಳೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಅದಕ್ಕೆ ಹೇಗೆ ಪ್ರತ್ಯುತ್ತರವನ್ನ ಕೊಡ್ತೀವಿ ಅನ್ನೋದನ್ನ ನೀವು ನೋಡಿಕೊಳ್ಳಬೇಕು ಅನ್ನುವ ಎಚ್ಚರಿಕೆಯನ್ನ ಅಮೆರಿಕಕ್ಕೆ ಇರಾನ್ ಕೊಟ್ಟಿತ್ತು. ಈಗ ಈ ಆಂತರಿಕ ಗೊಂದಲಗಳು ಅಥವಾ ಆಂತರಿಕವಾದಂತ ಒಂದಿಷ್ಟು ಬೇಗುದಿ ಇರಾನ್ನಲ್ಲಿ ಸೃಷ್ಟಿಯಾಗಿದೆ. ಖಮೇನಿಯ ವಿರುದ್ಧವೇ ಅಲ್ಲಿನ ಜನರೇ ಈಗ ದಂಗೆ ಎದ್ದಿದ್ದಾರೆ. ಹೀಗೆಲ್ಲ ಇರುವಾಗ ಖಮೇನಿ ತನ್ನ ಅಧಿಕಾರವನ್ನ ತನ್ನ ಸ್ನೇಹಿತನಿಗೆ, ತನ್ನ ಶಿಷ್ಯನಿಗೆ ಕಟ್ಟಿಯೂ ಆಗಿದೆ. ಆದರೆ ಖಮೇನಿಯೇ ಟಾರ್ಗೆಟ್. ಟೆಹರಾನ್ ತೊರೆದ ಸರ್ವೋಚ್ಚ ನಾಯಕ ಖಮೇನಿಯನ್ನ ಅಜ್ಞಾತ ಸ್ಥಳಕ್ಕೆ ಭದ್ರತಾ ಪಡೆ ಸ್ಥಳಾಂತರ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮತ್ತೆ ದಾಳಿಯಾಗಬಹುದು ಅನ್ನೋ ಕಾರಣಕ್ಕಾಗಿ ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಟೆಹರಾನ್ ಈಗ ತಬ್ಬಿಬ್ಬಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿದಿದೆ. ಸರ್ವೋಚ್ಚ ನಾಯಕ ಖಮೇನಿ ಟೆಹರಾನ್ ಅನ್ನ ತೊರೆದು ಈಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಖಮೇನಿಯನ್ನ ಅಜ್ಞಾತ ಸ್ಥಳಕ್ಕೆ ಭದ್ರತಾ ಪಡೆ ಸ್ಥಳಾಂತರ ಮಾಡಿದ್ದಾರೆ. ಇಸ್ರೇಲ್ ದಾಳಿಯಿಂದ ಪಾರು ಮಾಡೋದಕ್ಕೆ ಅಜ್ಞಾತ ಸ್ಥಳಕ್ಕೆ ಈಗ ಖಮೇನಿ ಹೋಗಿದ್ದಾನೆ. ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ, ಹಮಾಸ್ ಸೇರಿದಂತೆ ಹಿಜ್ಬುಲ್ಲಾ ಸಂಘಟನೆಗಳಿಗೆ ಈ ಖಮೇನಿ ಇರಾನ್ನಲ್ಲಿ ನೆಲೆಯನ್ನ ಕೊಟ್ಟಿದ್ದ. ಈ ಸಂಘಟನೆಗಳು ಬೇರೆ ಬೇರೆ ದೇಶಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾ ಇದ್ರು. 2025ರಲ್ಲಿ ಇಸ್ರೇಲ್ನಲ್ಲಿ ಮಾಡಿರುವಂತಹ ದಾಳಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಇದೆಲ್ಲದಕ್ಕೂ ಕೂಡ ಪ್ರತೀಕಾರವಾಗಿ ಈಗ ನೇರವಾಗಿ ಇಸ್ರೇಲ್ ಈ ಯುದ್ಧದಲ್ಲಿ ಭಾಗಿಯಾಗಿದೆ. ಅಮೆರಿಕ ಅವರ ಬೆನ್ನೆಲುಬಾಗಿ ನಿಂತುಕೊಂಡಿದೆ. ಆದರೆ ಖಮೇನಿಯಲ್ಲಿ ಕೇಳಿದ್ರೆ ಖಮೇನಿ ಈಗ ತನ್ನ ಸರ್ವನಾಶ ಆಗತ್ತೆ ಅಥವಾ ತನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ಈಗ ಅಜ್ಞಾತ ಸ್ಥಳದಲ್ಲಿ ಭದ್ರತಾ ಪಡೆಗಳ ಜೊತೆಗಿದ್ದಾನೆ. ಟೆಹರಾನ್ನ ಆತನ ಮನೆ ಮೇಲೆ ಮೂರ್ ಸಲ ದಾಳಿ ಮಾಡಿದ್ದಾರೆ. ಎಸ್ಕೇಪ್ ಆದ ಖಮೇನಿ ಈಗ ಅಲ್ಲಿಂದ ಬೇರೆ ಕಡೆಗೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಬೆಚ್ಚಿ ಬಿದ್ದಿದೆ ಟೆಹರಾನ್ನ ಬಿಲ್ಡಿಂಗ್ಗಳೆಲ್ಲವೂ ಕೂಡ ಮುರಿದು ಬೀಳುತ್ತಿರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬಾಂಬಿಂಗ್ ದಾಳಿಗೆ ಎಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಇಸ್ರೇಲ್ನ ದಾಳಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೊಗೆ ಆವರಿಸಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ಕಾರ್ಮೋಡ ಸೃಷ್ಟಿಯಾಗಿದೆ. ಮೂರರಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ ಮೇಲೆ ಈ ಹಿಂದೆ ದಾಳಿಯನ್ನ ಇರಾನ್ ಮಾಡಿತ್ತು. ಈಗ ಇರಾನ್ ಮೇಲೆ ಇಸ್ರೇಲ್ ಪೂರ್ವ ನಿಯೋಜಿತವಾದ ದಾಳಿಯನ್ನು ಮಾಡಿದೆ. ಒಂದು ತಿಂಗಳ ಹಿಂದೆಯೇ ತಯಾರಿಯನ್ನ ಮಾಡಿತ್ತು. ಒಂದು ತಿಂಗಳ ನಂತರ ತಯಾರಿಯ ನಂತರವೇ ಇರಾನ್ ಅನ್ನ ಟಾರ್ಗೆಟ್ ಮಾಡಿದೆ ಇಸ್ರೇಲ್ನ ಒಳಹೊಕ್ಕು ಬೇಟೆಯಾಡಲು ಇರಾನ್ನ ಒಳಹೊಕ್ಕು ಬೇಟೆಯಾಡಲು ಮುಂದಾಗುವುದಕ್ಕೆ ಒಂದು ತಿಂಗಳ ಹಿಂದೆಯೇ ತಯಾರಿಯನ್ನ ಮಾಡಿಕೊಂಡಿತ್ತು. ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಬೆನ್ನೆಲುಬಾದ ಅಮೆರಿಕವು ಕೂಡ ಖಮೇನಿಯನ್ನ ಮುಗಿಸಬೇಕು ಅಂತ ಹೇಳಿ ನಾನಾ ಪ್ರಯತ್ನವನ್ನ ಮಾಡ್ತಾ ಇದೆ. ಇರಾನ್ನ ಸುತ್ತಲೂ ಕೂಡ ತನ್ನ ನೆಲೆಗಳನ್ನ ಭದ್ರಗೊಳಿಸಿಕೊಂಡಿದೆ. ಯಾವುದೇ ಒಂದು ಸಮಯದಲ್ಲಾದ್ರೂ ಕೂಡ ಅಮೆರಿಕ ಏನಾದ್ರೂ ಮತ್ತೆ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಯಿತು ಅಂತ ಹೇಳಿ ಆದ್ರೆ ಇರಾನ್ಗೆ ಇನ್ನಷ್ಟು ಕಠಿಣ ಆಗುತ್ತೆ. ಆದ್ರೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹೇಳಿದ್ರು, ನೀವು ಒಂದು ವೇಳೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಅದಕ್ಕೆ ಹೇಗೆ ಪ್ರತ್ಯುತ್ತರವನ್ನ ಕೊಡ್ತೀವಿ ಅನ್ನೋದನ್ನ ನೀವು ನೋಡಿಕೊಳ್ಳಬೇಕು ಅನ್ನುವ ಎಚ್ಚರಿಕೆಯನ್ನ ಅಮೆರಿಕಕ್ಕೆ ಇರಾನ್ ಕೊಟ್ಟಿತ್ತು. ಈಗ ಈ ಆಂತರಿಕ ಗೊಂದಲಗಳು ಅಥವಾ ಆಂತರಿಕವಾದಂತ ಒಂದಿಷ್ಟು ಬೇಗುದಿ ಇರಾನ್ನಲ್ಲಿ ಸೃಷ್ಟಿಯಾಗಿದೆ. ಖಮೇನಿಯ ವಿರುದ್ಧವೇ ಅಲ್ಲಿನ ಜನರೇ ಈಗ ದಂಗೆ ಎದ್ದಿದ್ದಾರೆ. ಹೀಗೆಲ್ಲ ಇರುವಾಗ ಖಮೇನಿ ತನ್ನ ಅಧಿಕಾರವನ್ನ ತನ್ನ ಸ್ನೇಹಿತನಿಗೆ, ತನ್ನ ಶಿಷ್ಯನಿಗೆ ಕಟ್ಟಿಯೂ ಆಗಿದೆ. ಆದರೆ ಖಮೇನಿಯೇ ಟಾರ್ಗೆಟ್. ಟೆಹರಾನ್ ತೊರೆದ ಸರ್ವೋಚ್ಚ ನಾಯಕ
ಖಮೇನಿಯನ್ನ ಅಜ್ಞಾತ ಸ್ಥಳಕ್ಕೆ ಭದ್ರತಾ ಪಡೆ ಸ್ಥಳಾಂತರ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮತ್ತೆ ದಾಳಿ ಆಗಬಹುದು ಅನ್ನೋ ಕಾರಣಕ್ಕಾಗಿ ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಟೆಹರಾನ್ ಈಗ ತಬ್ಬಿಬ್ಬಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿದಿದೆ. ಸರ್ವೋಚ್ಚ ನಾಯಕ ಖಮೇನಿ ಟೆಹರಾನ್ ಅನ್ನ ತೊರೆದು ಈಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಖಮೇನಿಯನ್ನ ಅಜ್ಞಾತ ಸ್ಥಳಕ್ಕೆ ಭದ್ರತಾ ಪಡೆ ಸ್ಥಳಾಂತರ ಮಾಡಿದ್ದಾರೆ. ಇಸ್ರೇಲ್ ದಾಳಿಯಿಂದ ಪಾರು ಮಾಡೋದಕ್ಕೆ ಅಜ್ಞಾತ ಸ್ಥಳಕ್ಕೆ ಈಗ ಖಮೇನಿ ಹೋಗಿದ್ದಾರೆ. ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ, ಹಮಾಸ್ ಸೇರಿದಂತೆ ಹಿಜ್ಬುಲ್ಲಾ ಸಂಘಟನೆಗಳಿಗೆ ಈ ಖಮೇನಿ ಇರಾನ್ನಲ್ಲಿ ನೆಲೆಯನ್ನ ಕೊಟ್ಟಿದ್ದ. ಈ ಸಂಘಟನೆಗಳು ಬೇರೆ ಬೇರೆ ದೇಶಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾ ಇದ್ರು. 2025ರಲ್ಲಿ ಇಸ್ರೇಲ್ನಲ್ಲಿ ಮಾಡಿರುವಂತಹ ದಾಳಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಇದೆಲ್ಲದಕ್ಕೂ ಕೂಡ ಪ್ರತೀಕಾರವಾಗಿ ಈಗ ನೇರವಾಗಿ ಇಸ್ರೇಲ್ ಈ ಯುದ್ಧದಲ್ಲಿ ಭಾಗಿಯಾಗಿದೆ. ಅಮೆರಿಕ ಅವರ ಬೆನ್ನೆಲುಬಾಗಿ ನಿಂತುಕೊಂಡಿದೆ. ಆದರೆ ಖಮೇನಿಯಲ್ಲಿ ಕೇಳಿದ್ರೆ ಖಮೇನಿ ಈಗ ತನ್ನ ಸರ್ವನಾಶ ಆಗತ್ತೆ ಅಥವಾ ತನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ಈಗ ಅಜ್ಞಾತ ಸ್ಥಳದಲ್ಲಿ ಭದ್ರತಾ ಪಡೆಗಳ ಜೊತೆಗಿದ್ದಾನೆ. ಟೆಹರಾನ್ನ ಆತನ ಮನೆ ಮೇಲೆ ಮೂರ್ ಸಲ ದಾಳಿ ಮಾಡಿದ್ದಾರೆ. ಎಸ್ಕೇಪ್ ಆದ ಖಮೇನಿ ಈಗ ಅಲ್ಲಿಂದ ಬೇರೆ ಕಡೆಗೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಬೆಚ್ಚಿ ಬಿದ್ದಿದೆ ಟೆಹರಾನ್ನ ಬಿಲ್ಡಿಂಗ್ಗಳೆಲ್ಲವೂ ಕೂಡ ಮುರಿದು ಬೀಳುತ್ತಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬಾಂಬಿಂಗ್ ದಾಳಿಗೆ ಎಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಇಸ್ರೇಲ್ನ ದಾಳಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೊಗೆ ಆವರಿಸಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ಕಾರ್ಮೋಡ ಸೃಷ್ಟಿಯಾಗಿದೆ. ರಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಇಸ್ರೇಲ್ ಮೇಲೆ ಈ ಹಿಂದೆ ದಾಳಿಯನ್ನ ಇರಾನ್ ಮಾಡಿತ್ತು. ಈಗ ಇರಾನ್ ಮೇಲೆ ಇಸ್ರೇಲ್ ಪೂರ್ವ ನಿಯೋಜಿತವಾದ ದಾಳಿಯನ್ನು ಮಾಡಿದೆ. 1 ತಿಂಗಳ ಹಿಂದೆಯೇ ತಯಾರಿಯನ್ನ ಮಾಡಿತ್ತು. 1 ತಿಂಗಳ ನಂತರ ತಯಾರಿಯ ನಂತರವೇ ಇರಾನ್ ಅನ್ನ ಟಾರ್ಗೆಟ್ ಮಾಡಿದೆ ಇಸ್ರೇಲ್ನ ಒಳಹೊಕ್ಕು ಬೇಟೆಯಾಡಲು ಇರಾನ್ನ ಒಳಹೊಕ್ಕು ಬೇಟೆಯಾಡಲು ಮುಂದಾಗುವುದಕ್ಕೆ 1 ತಿಂಗಳ ಹಿಂದೆಯೇ ತಯಾರಿಯನ್ನ ಮಾಡಿಕೊಂಡಿತ್ತು. ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಬೆನ್ನೆಲುಬಾದ ಅಮೆರಿಕವೂ ಕೂಡ ಖಮೇನಿಯನ್ನ ಮುಗಿಸಬೇಕು ಅಂತ ಹೇಳಿ ನಾನಾ ಪ್ರಯತ್ನವನ್ನ ಮಾಡ್ತಾ ಇದೆ. ಇರಾನ್ನ ಸುತ್ತಲೂ ಕೂಡ ತನ್ನ ನೆಲೆಗಳನ್ನ ಭದ್ರಗೊಳಿಸಿಕೊಂಡಿದೆ. ಯಾವುದೇ ಒಂದು ಸಮಯದಲ್ಲಾದ್ರೂ ಕೂಡ ಅಮೆರಿಕ ಏನಾದ್ರೂ ಮತ್ತೆ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಯಿತು ಅಂತ ಹೇಳಿ ಆದ್ರೆ ಇರಾನ್ಗೆ ಇನ್ನಷ್ಟು ಕಠಿಣ ಆಗುತ್ತೆ. ಆದ್ರೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹೇಳಿದ್ರು, ನೀವು ಒಂದು ವೇಳೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಅದಕ್ಕೆ ಹೇಗೆ ಪ್ರತ್ಯುತ್ತರವನ್ನ ಕೊಡ್ತೀವಿ ಅನ್ನೋದನ್ನ ನೀವು ನೋಡಿಕೊಳ್ಳಬೇಕು ಅನ್ನುವ ಎಚ್ಚರಿಕೆಯನ್ನ ಅಮೆರಿಕಕ್ಕೆ ಇರಾನ್ ಕೊಟ್ಟಿತ್ತು. ಈಗ ಈ ಆಂತರಿಕ ಗೊಂದಲಗಳು ಅಥವಾ ಆಂತರಿಕವಾದಂತ ಒಂದಿಷ್ಟು ಬೇಗುದಿ ಇರಾನ್ನಲ್ಲಿ ಸೃಷ್ಟಿಯಾಗಿದೆ. ಖಮೇನಿಯ ವಿರುದ್ಧವೇ ಅಲ್ಲಿನ ಜನರೇ ಈಗ ದಂಗೆ ಎದ್ದಿದ್ದಾರೆ. ಹೀಗೆಲ್ಲ ಇರುವಾಗ ಖಮೇನಿ ತನ್ನ ಅಧಿಕಾರವನ್ನ ತನ್ನ ಸ್ನೇಹಿತನಿಗೆ, ತನ್ನ ಶಿಷ್ಯನಿಗೆ ಕಟ್ಟಿಯೂ ಆಗಿದೆ. ಆದರೆ ಖಮೇನಿಯೇ ಟಾರ್ಗೆಟ್. ಟೆಹರಾನ್ ತೊರೆದ ಸರ್ವೋಚ್ಚ ನಾಯಕ ಖಮೇನಿಯನ್ನ ಅಜ್ಞಾತ ಸ್ಥಳಕ್ಕೆ ಭದ್ರತಾ ಪಡೆ ಸ್ಥಳಾಂತರ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮತ್ತೆ ದಾಳಿ ಆಗಬಹುದು ಅನ್ನೋ ಕಾರಣಕ್ಕಾಗಿ ಇಸ್ರೇಲ್ ದಾಳಿಯ ಬೆನ್ನಲ್ಲೇ ಟೆಹರಾನ್ ಈಗ ತಬ್ಬಿಬ್ಬಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿದಿದೆ. ಸರ್ವೋಚ್ಚ ನಾಯಕ ಖಮೇನಿ ಟೆಹರಾನ್ ಅನ್ನ ತೊರೆದು ಈಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಖಮೇನಿಯನ್ನ ಅಜ್ಞಾತ ಸ್ಥಳಕ್ಕೆ ಭದ್ರತಾ ಪಡೆ ಸ್ಥಳಾಂತರ ಮಾಡಿದ್ದಾರೆ. ಇಸ್ರೇಲ್ ದಾಳಿಯಿಂದ ಪಾರು ಮಾಡೋದಕ್ಕೆ ಅಜ್ಞಾತ ಸ್ಥಳಕ್ಕೆ ಈಗ ಖಮೇನಿ ಹೋಗಿದ್ದಾನೆ. ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ, ಹಮಾಸ್ ಸೇರಿದಂತೆ ಹಿಜ್ಬುಲ್ಲಾ ಸಂಘಟನೆಗಳಿಗೆ ಈ ಖಮೇನಿ ಇರಾನ್ನಲ್ಲಿ ನೆಲೆಯನ್ನ ಕೊಟ್ಟಿದ್ದ. ಈ ಸಂಘಟನೆಗಳು ಬೇರೆ ಬೇರೆ ದೇಶಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾ ಇದ್ರು. 2025ರಲ್ಲಿ ಇಸ್ರೇಲ್ನಲ್ಲಿ ಮಾಡಿರುವಂತಹ ದಾಳಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಇದೆಲ್ಲದಕ್ಕೂ ಕೂಡ ಪ್ರತೀಕಾರವಾಗಿ ಈಗ ನೇರವಾಗಿ ಇಸ್ರೇಲ್ ಈ ಯುದ್ಧದಲ್ಲಿ ಭಾಗಿಯಾಗಿದೆ. ಅಮೆರಿಕ ಅವರ ಬೆನ್ನೆಲುಬಾಗಿ ನಿಂತುಕೊಂಡಿದೆ. ಆದರೆ ಖಮೇನಿಯಲ್ಲಿ ಕೇಳಿದ್ರೆ ಖಮೇನಿ ಈಗ ತನ್ನ ಸರ್ವನಾಶ ಆಗತ್ತೆ ಅಥವಾ ತನ್ನ ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ಈಗ ಅಜ್ಞಾತ ಸ್ಥಳದಲ್ಲಿ ಭದ್ರತಾ ಪಡೆಗಳ ಜೊತೆಗಿದ್ದಾನೆ. ಟೆಹರಾನ್ನ ಆತನ ಮನೆ ಮೇಲೆ ಮೂರ್ ಸಲ ದಾಳಿ ಮಾಡಿದ್ದಾರೆ. ಎಸ್ಕೇಪ್ ಆದ ಖಮೇನಿ ಈಗ ಅಲ್ಲಿಂದ ಬೇರೆ ಕಡೆಗೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಬೆಚ್ಚಿ ಬಿದ್ದಿದೆ ಟೆಹರಾನ್ನ ಬಿಲ್ಡಿಂಗ್ಗಳೆಲ್ಲವೂ ಕೂಡ ಮುರಿದು ಬೀಳುತ್ತಿರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಬಾಂಬಿಂಗ್ ದಾಳಿಗೆ
ಎಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಇಸ್ರೇಲ್ನ ದಾಳಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೊಗೆ ಆವರಿಸಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ಕಾರ್ಮೋಡ ಸೃಷ್ಟಿಯಾಗಿದೆ.